ಬೆಂಗಳೂರಿನಲ್ಲಿ ಲವ್ ಸೆಕ್ಸ್ ಮ್ಯಾರೇಜ್ ದೋಖಾ ಪ್ರಕರಣ ಆಗಿದೆ. ಮದುವೆಯಾದ 2 ದಿನದಲ್ಲಿ ಹೆಂಡತಿಯನ್ನು ಬಿಟ್ಟಿದ್ದಾನೆ ಗಂಡ. ಬೆಂಗಳೂರಿನ ಕೋರಮಂಗಲ ಬಳಿಯ ಈಜಿಪುರದಲ್ಲಿ ನಡೆದಂತಹ ಘಟನೆ ಇದು. ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದೆ ವಿಚಿತ್ರ ಲವ್ ಕೇಸ್. ಮದುವೆಯಾಗಿ 2 ದಿನ ಆಗಿತ್ತು. ಮದುವೆಯಾದ 2 ದಿನಕ್ಕೆ ಕೈ ಕೊಟ್ಟಿದ್ದಾನೆ ಪತಿ ಆಶಿಕ್. ಹೆಂಡತಿಗೆ ಕಿರುಕುಳ ಕೊಟ್ಟು ಹಲ್ಲೆ ಮಾಡಿ ಪರಾರಿಯಾಗಿದ್ದಾನೆ ಆಶಿಕ್. ಮೇ 7ಕ್ಕೆ ಮದುವೆಯಾಗಿದೆ. ಮೇ 10ರಂದು ಮನೆ ಬಿಟ್ಟು ಪರಾರಿಯಾಗಿದ್ದಾನೆ ಪತಿ. ಚಿನ್ನದ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ರು. ಅಲ್ಲೇ ಇಬ್ಬರಿಗೂ ಪ್ರೀತಿಯಾಗಿದೆ. 1 ವರ್ಷ 7 ತಿಂಗಳು ಪ್ರೀತಿಸಿದಂತಹ ಆಶಿಕ್ ಮತ್ತು ತನುಜಾ ಜೋಡಿ ನಂತರ ಮದುವೆಯಾಗ್ತಾರೆ. ಯಲಹಂಕದ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯಾದರು. ಈಜಿಪುರದ ಬಾಡಿಗೆ ಮನೆಯಲ್ಲಿ ವಾಸವಾಗಿತ್ತು. ಆದರೆ ಮದುವೆಯಾದ 2 ದಿನಕ್ಕೆ ಪತ್ನಿ ಬಿಟ್ಟು ಪರಾರಿಯಾಗಿದ್ದಾನೆ. ಪತ್ನಿ ತನುಜಾ ವಿರುದ್ಧ ಆಶಿಕ್ ಸಂಬಂಧಿಕರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಶಿಕ್ ನನ್ನ ನಿನ್ನ ಜೊತೆ ಕಳಿಸಲ್ಲ ಅಂತ ಮಾವನಿಂದ ಬೆದರಿಕೆ. ಗಂಡನಿಗಾಗಿ ವಿವೇಕ್ ನಗರ ಠಾಣೆ ಮೆಟ್ಟಿಲೇರಿದ್ದಾರೆ ಮಹಿಳೆ ತನುಜಾ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಏನಿದು ಮದುವೆ ಪುರಾಣ? 2 ದಿನಕ್ಕೇನೆ ಪತ್ನಿಯನ್ನ ಬಿಟ್ಟು ಹೋಗಿದ್ಯಾಕೆ? ಏನ್ ನಡೀತು ಎಕ್ಸಾಕ್ಟ್ಲಿ? ಖಂಡಿತ ಪ್ರತಿಮಾ, ಬೆಂಗಳೂರಿನ ವಿವೇಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇನ್ನು ತನುಜಾ ಅಂತ ಹೇಳಿ ಮತ್ತೆ ಆಶಿಕ್ ಇಬ್ರು ಸಹ 1 ವರ್ಷ 7 ತಿಂಗಳಿಂದ ಸಹ ಲವ್ ಮಾಡ್ತಾ ಇರ್ತಾರೆ. ಇಬ್ರು ಸಹ ಲಿವಿಂಗ್ ಟುಗೆದರ್ ಇರ್ತಾರೆ. ಈಜಿಪುರದಲ್ಲಿ ಒಂದು ರೆಂಟೆಡ್ ಹೌಸ್ ಅನ್ನ ತೆಗೆದುಕೊಂಡು ಇಬ್ರು ಸಹ ಲಿವಿಂಗ್ ಟುಗೆದರ್ ಆದ್ಮೇಲೆ ಮದುವೆ ಆಗ್ತಾರೆ. ಯಲಹಂಕದ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ನಂತರ ಇಬ್ರಿಗೂ ಸಹ ಸಾಕಷ್ಟು ಮನಸ್ತಾಪ ಬರುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥ. ಮತ್ತೊಂದೆಡೆ ಆಶಿಕ್ ವಯಸ್ಸೇನಿದೆ 23 ವರ್ಷ, ಈಚೆ 26 ವರ್ಷ ಆಗಿರುತ್ತೆ. ಹೀಗಾಗಿ ಆ ಫ್ಯಾಮಿಲಿಗೆ ಗೊತ್ತಾಗುತ್ತೆ, ಮಡಿಕೇರಿಯಲ್ಲಿರ್ತಕ್ಕಂಥ ಫ್ಯಾಮಿಲಿಗೆ ತಮ್ಮ ಮಗ ಮದುವೆ ಆಗಿರೋ ಬಗ್ಗೆ ಸಹ ಅವರ ತಂದೆ ತಾಯಿಗೆ ಗೊತ್ತಾಗುತ್ತೆ. ಹೀಗಾಗಿ ನಮ್ಮ ಮಗನನ್ನ ಬಿಟ್ಟುಬಿಡು ಅಂತ ಹೇಳಿ ತಂದೆ ತಾಯಿ ಏನ್ ಗಲಾಟೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಆಕೆ ಹೇಳ್ತಾ ಇರ್ತಕ್ಕಂಥದ್ದು. ದೂರಿನಲ್ಲೂ ಸಹ ಅದೇ ರೀತಿ ಕೊಟ್ಟಿದ್ದಾರೆ. ಮದುವೆ ಆದ 2 ದಿನಕ್ಕೆ ಇಬ್ರು ಸಹ ಸಪರೇಟ್ ಆಗ್ತಾರೆ. ಮುಖ್ಯವಾಗಿ ಏನಂದ್ರೆ ಹುಡುಗನ ತಂದೆ ತಾಯಿ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಮಗನಿಗೆ 23 ವರ್ಷ, ನಿಮ್ಗೆ 26 ವರ್ಷ, ನೀವು ಇಬ್ರಿಗೂ ಸಹ ಮ್ಯಾಚ್ ಆಗೋದಿಲ್ಲ. ಹೀಗಾಗಿ ನೀವಿಬ್ರು ಸಹ ದೂರ ಆಗ್ಬೇಕು ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಹಾಗಾಗಿ ಆಕೆ ವರದಕ್ಷಿಣೆ ಸಂಬಂಧ ವರದಕ್ಷಿಣೆ ಕಿರುಕುಳ ಆರೋಪದಲ್ಲಿ ಈಗ ವಿವೇಕ್ ನಗರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಆರೋಪಿಗಳೇನಿದ್ದಾರೆ ಅವ್ರನ್ನೆಲ್ಲರ ಮೇಲೂ ಸಹ ಆಶಿಕ್ ಅವರ ತಂದೆ ತಾಯಿ ಮೇಲೆ ಕೂಡ FIR ಆಗಿರ್ತಕ್ಕಂಥದ್ದು. ಅವ್ರನ್ನು ಸಹ ವಿವೇಕ್ ನಗರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಆಕೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ಕೇಸ್ ಮಾಡ್ತಾರೆ. ಕೇಸ್ ಮಾಡಿ ಅವ್ರಿಗೆ ಮಾಹಿತಿ ಕೊಡ್ತಾರೆ ಆರೋಪಿಗಳಿಗೆ ಪೊಲೀಸರು. ಹೀಗಾಗಿ ಅವ್ರು ಯಾರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಆಕೆ ಕೂಡ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ತನುಜಾ ಹೀಗಾಗಿ ಸಾಕಷ್ಟು ಕಡೆ ಹೋಗಿದ್ದಾಳೆ. ಹ್ಯೂಮನ್ ರೈಟ್ಸ್ ಹೋಗಿದ್ದಾರೆ, ಕಮಿಷನರ್ ಆಫೀಸ್ ಹೋಗಿದ್ದಾರೆ, DCPಗೆ ದೂರು ಕೊಟ್ಟಿದ್ದಾರೆ. ಯಾರು ಸಹ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಆಕೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ನನಗೆ ನನ್ನ ಗಂಡ ಬೇಕು, ನಾನು ಲೀಗಲ್ ಆಗಿ ಮದುವೆ ಆಗಿದ್ದೀನಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ ಯಲಹಂಕದಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಮಾಡಿದ್ದೀನಿ. ಹೀಗಾಗಿ ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆತ ನನಗೆ ಬೇಕು ಅಂತ ಹೇಳ್ತಾ ಇದ್ರೆ. ಆದ್ರೆ ಅಲ್ಲಿ ಮಡಿಕೇರಿಯಲ್ಲಿ ಆತ ಅವರ ಹುಡುಗನ ಆಶಿಕ್ ಅವ್ರ ತಂದೆ ಕೂಡ ಪೊಲೀಸ್ ಆಗಿರೋದ್ರಿಂದ ಅಲ್ಲಿ ಅವರು ಪ್ರೆಷರ್ ಆಗ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಒತ್ತಡ ಆಗ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಅವರು ಮಗನನ್ನ ಕಳ್ಸೋದಕ್ಕೆ ರೆಡಿ ಇಲ್ಲ, ಈಕೆ ಆತನನ್ನ ಬಿಟ್ಟು ಬದುಕೋದಕ್ಕೆ ರೆಡಿ ಇಲ್ಲ. ದೇವನಹಳ್ಳಿಯಿಂದ ನಮ್ಮ ಅಪ್ಪ ಅಮ್ಮನ ವಿರೋಧ ಕಟ್ಕೊಂಡು ನಾನು ಆತನನ್ನ ಮದುವೆ ಆಗಿದ್ದೆ, ಆತನೇ ನನ್ನ ಸರ್ವಸ್ವ ಅಂತ ನಂಬಿದ್ದೆ. ಹಾಗಾಗಿ 2 ದಿನದಲ್ಲೇ ಸಹ ನನ್ನನ್ನ ಬಿಟ್ಟು ಆಶಿಕ್ ಹೋಗಿದ್ದಾನೆ. ಹೀಗಾಗಿ ಆತ ಬೇಕು ಅನ್ನೋ ಮಾಹಿತಿಯನ್ನ ಆಕೆ ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ಆಕೆಗೆ ಎಲ್ಲ ಕೆಲಸ ಬಿಟ್ಟು ಎಲ್ಲವರನ್ನ ಬಿಟ್ಟು ಬಂದಿದ್ದು. ಆದ್ರೆ ಈಗ ಆಶಿಕ್ ಕೈ ಕೊಟ್ಟು ಹೋಗಿರ್ತಕ್ಕಂಥದ್ದು. ಸದ್ಯ ವಿವೇಕ್ ನಗರ ಪೊಲೀಸರು ಆಶಿಕ್ ಆಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.